ಕಾಂತಾರ ಅಂತ ಹೇಳಿ ಬಹಳನೇ ಪ್ರಖ್ಯಾತಿ ಆಯ್ತು. ತಾವೇನಾದ್ರು ನೋಡಿದ್ದುಂಟಾ ಅದನ್ನ? ಟಾಕೀಸ್ಗೆ ಹೋಗಿ ನೋಡಿಲ್ಲ, ಬೇರೆ ರೀತಿಯಲ್ಲಿ ನಾನು ನೋಡಿದ್ದೇನೆ. ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮ ಸೌತ್ ಕೇಂದ್ರದಲ್ಲಿ ನಾವೆಲ್ಲ ಮಕ್ಕಳಿಲ್ಲೇ ಅಂತದನ್ನು ನೋಡ್ತಾ ಇರ್ತೇವೆ. ನಮ್ಮ ಮಕ್ಕಳದಾಗ್ಲೇ ಕೋಲಕ್ಕೆ ಹೋಗುದೆಲ್ಲ ಹಸಿರು ಆಗಿಬಿಡುತ್ತೆ. ನಾನು ಹೇಳಿದ ಹಾಗೆ ವರಾಹ ದೇವರ ಅವತಾರವು ಭಗವಂತನ ಅವತಾರ. ಹೌದು, ಅದರದ್ದೇ ಒಂದು ಶಕ್ತಿಯಾಗಿ ಅಲ್ಲಿ ಆರಾಧನೆ ನಡೀತಿದೆ. ಹಾಗಾಗಿ ವರಾಹ ರೂಪ ಮುಟ್ಲೆ ಹಾಡಿಂದ ಶುರುವಾಗುತ್ತೆ. ಭಗವಂತ ಪ್ರಕೃತಿ ಬದಲು ಲೀನವಾಗಿಬಿಟ್ಟಿದ್ದಾನೆ ಅಂತ. ಹೌದು. ಹಾಗಾಗಿ ಆಧುನಿಕವಾಗಿರ್ತಕ್ಕಂತಹ ಉಪಕರಣಗಳನ್ನು ಹೆಚ್ಚು ಪ್ರಕಟ ಮಾಡದೆ ನಿಸರ್ಗದ ಜೊತೆಗೇನೆ ನಿಸರ್ಗವನ್ನು ಕಾಯುವ ದೇವತಾ ಶಕ್ತಿಯನ್ನು, ದೈವಶಕ್ತಿಯನ್ನು ಜೋಡಿಸಿಕೊಂಡು ಅದನ್ನು ಚಿತ್ರೀಕರಣ ಮಾಡಿ ನಾವು ಯಾವುದೋ ಒಂದು ಹಳೆಯ ಕಾಲಕ್ಕೆ ಹೋಗಿಬಿಡ್ತೇವೆ. ಒಂದು 60-70 ವರ್ಷದ ಕಾಲದಲ್ಲಿ, ಎಲೆಕ್ಟ್ರಿಸಿಟಿ ಇಲ್ಲದಿರುವ ಕಾಲದಲ್ಲಿ ದೊಂದಿಯಲ್ಲಿ ಏನು ನಡೀತಾ ಇತ್ತಲ್ಲ, ಆ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾವು ದೈವಿ ಶಕ್ತಿಗೆ ವಿಮುಖವಾಗಿ ನಡೆದರೆ ಶಿಕ್ಷೆ ಆಗುತ್ತೆ, ದೈವಿ ಶಕ್ತಿಗೆ ಪೂರಕವಾಗಿ ನಡೆದರೆ ನಾವು ಉದ್ಧಾರ ಆಗ್ತೇವೆ ಅಂತ ಹೇಳೋದನ್ನು ಅಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಕಟಪಡಿಸಿದ್ದಾರೆ.